ಒಂದಲ್ಲ ಇನ್ನೂ 3 ದಿನ ಇಲ್ಲೇ ಮನಿ ಕಳೆದಾಯ್ತೆ. ಮನಿ ಕಂಡು ಸಂಬಳ ಜಾಸ್ತಿ ಮಾಡಿಸ್ಕೊಂಡು ಮನೆಗೆ ಹೋಗ್ಬಿಡುತ್ತೆ. ಓಕೆನಾ? ಇಲ್ಲಾಂದ್ರೆ ಯುಗಾದಿ ಇಲ್ಲೇನೆ ಕುತ್ಕೊಂಡು ನಾವು ಫೆಬ್ರವರಿ 25 ತಾರೀಕು ಮನವಿ ಕೊಟ್ಟಿದ್ದೀವಿ. ಮನವಿನೂ ಕೊಟ್ಟಿದ್ದೀವಿ. ಬಜೆಟ್ ಅಲ್ಲೇ ಇದಾಗಬೇಕಾಯ್ತು, ಗಮನಕ್ಕೆ ಬಂದಿಲ್ಲ. ಈ ಸಲ ಏನ್ ಗೊತ್ತಾ, ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಮುಗಿಯೋ ತನಕ ಖಂಡಿತ ಇಲ್ಲೇ ಇದ್ದು ಇನ್ನೊಂದು 2 ದಿನ ಆಗಲಿ ಇನ್ನೊಂದು 3 ದಿನ ಆಗಲಿ ಗೆದ್ಕೊಂಡು ಸಂಬಳ ಜಾಸ್ತಿ ಮಾಡಿಸ್ಕೊಂಡೆ ನಿಮ್ಮ ಮಟ್ಟಿಗೆ ಹೋಗೋದು. ನಿಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ರಮ್ಮ, ಬರಕ್ಕಿಲ್ಲ ನಾನು, ಫೋನ್ ಮಾಡಿ ಹೇಳ್ತಾ ಇದಾರೆ ನಾವೆಲ್ಲ ಬಂದಿದ್ದಾರೆ ಅಂತ. ಅಲ್ಲಲ್ಲ, ನಿಮ್ಮ ಯಜಮಾನ್ರಿಗೆ ನೀವೆಲ್ಲ ಫೋನ್ ಮಾಡಿ ಹೇಳಿ, ಸಂಬಳ ಜಾಸ್ತಿ ಆದ್ರೆ ನಾವು ಊರಿಗೆ ಬರೋದು. ಬೇರೆಯವ್ರು ಯಾರು ನೋಡ್ಕೊಳ್ತಾನೇನು. ಮರ್ತು ಬಿಡ್ತಾರೆ ನಮ್ಮ ಕಡೆ ಜನ. ಸೀರಿಯಸ್ಲಿ, ಇಲ್ಲಾಂದ್ರೆ ನಿಮ್ ಎಲ್ರನ್ನೂ ಖಂಡಿಸ್ತೀನಿ. ಇವರೆಲ್ಲ ಬಹಳ ಕಷ್ಟಪಡ್ತಾರೆ ಪಾಪ, ನಿಮ್ಗೋಸ್ಕರ ಊಟ ತಿಂಡಿ ನಿದ್ದೆ ನಾಷ್ಟನ ಬಿಟ್ಬಿಟ್ಟು. ಸೊ ಬರೋ ತನಕ ಆತದ್ ಯಾವ ನಿರ್ಧಾರ ಗಂಡಸ್ರಿ, ಇವ್ರ ಗಂಡಂದ್ರೆ ತಗೋಬೇಡಿ, ತಡ್ಕೊಳ್ಳಿ. ಸಣ್ಣ ಪುಟ್ಟ ಮಕ್ಕಳು ಎಲ್ಲ ಬಿಟ್ಟು ಮಕ್ಕಳು ಮೇಯ್ನು ಕಪ್ಪ, ಮೇಯ್ನು. ಮಕ್ಕಳೇ ನೀವು ಅಷ್ಟೇ, ದಯವಿಟ್ಟು ಸೀರಿ ಮಮ್ಮಿನ ಬಿಟ್ಬಿಟ್ಟು ಸೀರಿ, ಏನಾಗಲ್ಲ. ಮಮ್ಮಿಗಳೆಲ್ಲ ಬರ್ತಾರೆ, ಇಲ್ಲಿರೋಲ್ಲ ನನ್ನ ಮಮ್ಮಿ. ಮಮ್ಮಿ ಮಮ್ಮಿ ಸಂಬಳ ಜಾಸ್ತಿ ಆಯ್ತು ಹಿಡಿದ್ರಿ ಬಿಡಿ ಮಮ್ಮಿ. ಇದಲ್ಲ ಎಷ್ಟು 1,80,000 ಏನು 85,000 ಅಷ್ಟು ಜನರು ಗೆಲ್ತೀರ. ಅರ್ಥ ಆಯ್ತಾ? 1,25,000 ಓಕೆ, 1,25,000 ತಗೊಳವ, ಅಷ್ಟು ಜನ ಗೆಲ್ಲೋರು. ಏನ್ ಹೆಣ್ಣು ಮದುವೆ ಮಾಡಿದ್ರೆ ನೀವು ಹಂಗೆಲ್ಲ ದೂರ ದೃಷ್ಟಿ ಇಟ್ಕೊಂಡು ಇಲ್ಲೇ ಫಿಕ್ಸ್ ಮಾಡ್ಕೊಬಿಡಮ್ಮ ಅಂತ ನಡೆಯಲ್ಲ. ನಾವು ಇನ್ನು 5 ವರ್ಷ ಮದುವೆ ಮಾಡ್ತೀವಿ. ಅಲ್ವಾ? ಒಂದ್ ಫೋಟೋ 500 ರೂಪಾಯಿ ಮಾಡಿದೀನಿ ನಾನು. ಚೆನ್ನಾಗಿ ತೆಗಿರಪ್ಪ, ನನ್ನ ಮುಸುಡಿ ಚೆನ್ನಾಗಿ ಕಾಣಂಗೆ. ಎಲ್ಲ ಬಿಗ್ ಬಾಸ್ ಹುಡುಗ ಚೆನ್ನಾಗೇ ಇರಲ್ಲ. ಸೀಸನ್ 4 ಮೋಸ್ಟ್ ಹ್ಯಾಂಡ್ಸಮ್ ಗೈ ನಾನು, ಸುರ ಸುಂದರ ಅಂಗ.